ಎಲ್ಲ ಕಾರ್ಮಿಕ ಸಂಘದ ಪರವಾಗಿ ಈ ಒಂದು ನಮ್ಮ ಹೋರಾಟ ಕಾರ್ಮಿಕರ ಏಳಿಗೆಯಾಗಿ ಉಳಿವಿಗಾಗಿ ನಮ್ಮ ಹಾವೇರಿ ಜಿಲ್ಲೆಯನ್ನು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಹಾವೇರಿ ಜಿಲ್ಲೆಯನ್ನು ಟಾರ್ಗೆಟ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಕಾರ್ಡನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಮತ್ತು ಫಲಾನುಭವಿಯ ಒಂದು ಧನ ಸಹಾಯ ಮತ್ತು ಸ್ಕಾಲರ್ಶಿಪ್ಪು ಮತ್ತು ಹೆರಿಗೆ ಭತ್ಯೆ ಮತ್ತು ಮದುವೆ ಸಹಾಯಧನ ಇತ್ಯಾದಿ ಇಂಥವೆಲ್ಲನೂ ಈ ಸಚಿವರು ಈಗಿನ ಸರ್ಕಾರದಲ್ಲಿ ಅದನ್ನು ಕಡಿತಗೊಳಿಸಿದ್ದಾರೆ. ಅದು ನಮ್ಮ ಹೋರಾಟ ಹಿಂದಿನ ಸರ್ಕಾರ ಯಾವ ಥರ ಇತ್ತು ಅದೇ ಥರ ನಮ್ಮ ಈಗಿನ ಸರ್ಕಾರದವರು ಮಾಡಬೇಕಂತ ಮಾನ್ಯ ಸಚಿವರಿಗೆ ಮನವಿ ಕೂಡ ಮಾಡಿಕೊಳ್ತೇನೆ. ಮತ್ತು ಇವತ್ತಿನ ಹೋರಾಟ ಈ ಕಾರ್ಮಿಕರ ಒಂದು ಹಾವೇರಿ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಕಾರ್ಮಿಕ ಕಾರ್ಡನ್ನು ಮನೆ ಮನೆಗೆ ಪರಿಶೀಲನೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆನೇ ಟಾರ್ಗೆಟ್ ಯಾಕೆ ಮಾಡಿದ್ದಾರೆ ಅವರು? ನಮ್ಮ ಹೋರಾಟ, ನಮ್ಮ ಆಗ್ರಹ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದು ಪರಿಶೀಲನೆ ಆಗಬೇಕು, ಪ್ರತಿ ಜಿಲ್ಲೆಯಲ್ಲೂ ಆಗಬೇಕು ಒಂದೇ ಟೈಮ್ಗೆ. ಅದು ಹಾವೇರಿ ಜಿಲ್ಲೆ ಮಾತ್ರ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಹೋರಾಟ ಇಲ್ಲಿವರೆಗೂ ನಮ್ಮ ಬೇಡಿಕೆ ಅದನ್ನು ಕೈ ಬಿಡಬೇಕು. ಮತ್ತು ನಮ್ಮ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅದು ಹಿಂದಿನ ಕಡಿತಗೊಳಿಸಿದ್ದನ್ನು ಹಿಂದೆ ತಗೊಂಡು ಹಿಂದಿನ ಸರ್ಕಾರ ಯಾವ ಟೈಪ್ ಮಾಡಿತ್ತು ಅದನ್ನೇ ಮುಂದುವರಿಸ್ಬೇಕು. ಮತ್ತು ವಸತಿ ಸೌಲಭ್ಯನ ಕೊಡ್ತೇವೆ ಅಂತೇಳಿ ಮಾನ್ಯ ಕಾರ್ಮಿಕ ಸಚಿವರು ಹೇಳಿದರು. ಆ ಪ್ರಕಾರ ಅವರು ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ ವಸತಿ ಸೌಲಭ್ಯವನ್ನು ಕೂಡ ದೊರಕಿಸಿಕೊಡ್ಬೇಕು. ನಿಂಗಪ್ಪ ಕಮ್ಮಾರ್ ಅಂತೇಳಿ ಜಿಲ್ಲಾ ಉಪಾಧ್ಯಕ್ಷರು ಹೋರಾಟ ಸಮಿತಿಯ